ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮಳ್ಳೂರು. ಧಾರವಾಡ ನಗರದಲ್ಲಿ ಕೆಆರ್ಎಸ್ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಸಮೃದ್ಧಿ ಕರ್ನಾಟಕ ಕಟ್ಟಲು ಕೆಆರ್ಎಸ್ ಪಕ್ಷ ಸೇರುವ ಶಕ್ತಿ ಚೈತನ್ಯ ಪಡೆಯಲು ಎಂಬ ಧ್ಯೇಯ ವಾಕ್ಯದೊಂದಿಗೆ ನಗರದಲ್ಲಿಂದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕಕ್ಕಾಗಿ ಸಾರ್ವಜನಿಕರಲ್ಲಿ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಶ್ರೀನಗರ ವೃತ್ತದಿಂದ ವಿವೇಕಾನಂದ ವೃತ್ತದವರೆಗೆ ರ್ಯಾಲಿ ಮಾಡುವುದರ ಮೂಲಕ ಪಕ್ಷಕ್ಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಬಿಜಿ ಕಂಬಾರ್, ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಶಿವಪ್ಪ ಮಹಾಲಿಂಗಪ್ಪನವರ್, ಉಪಾಧ್ಯಕ್ಷರಾದ ಆನಂದ್ ಬಾಗ್ಲೆ, ಜಿಲ್ಲಾ ಕಾರ್ಯದರ್ಶಿ ಸಿಂದ್ಲಿಗ್ಗ ಬಾಗೂರ್, SC/ST ಘಟಕದ ಅಧ್ಯಕ್ಷರಾದ ಅಜ್ಜಪ್ಪ ತಳವಾರ್, ಜಿಲ್ಲಾ ಕಾರ್ಯದರ್ಶಿಗಳಾದ ಅಬ್ದುಲ್ ಛಬ್ಬಿ ಇನ್ನಿತರರು ಉಪಸ್ಥಿತರಿದ್ದರು. ಸರ, ನಾನು KRS ಪಕ್ಷದ ಧಾರವಾಡ ಜಿಲ್ಲಾ ಅಧ್ಯಕ್ಷ ಶಿವ ಮಾನಿಂಗಪ್ಪನವರಂತ. ಇವತ್ತಿನ ದಿನ ನಮ್ಮ ಜಿಲ್ಲಾ ಕಮಿಟಿಯಿಂದ ರಾಜ್ಯ ಕಮಿಟಿಯಿಂದ ಉಪಾಧ್ಯಕ್ಷ ಮಂಜುನಾಥ್ ಅವರು ಬಂದಿದ್ದಾರೆ. ಅಂದ್ರೆ ಎದ್ದೇಳು ಕನ್ನಡಿಗ KRS ಪಕ್ಷ ಶಿರೋಬ ಅನ್ನೋ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ. ಆಮ್ಯಾಗ ಈ ಲಂಚ ಮುಕ್ತ ಅಭಿಯಾನ ಕೂಡ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಭ್ರಷ್ಟಾಚಾರ ಅನ್ನೋದು ತುಂಬಾ ಆಗ್ಬಿಟ್ಟೈತಿ. ಆಮ್ಯಾಗ ಈಗ ವಿದ್ಯಾರ್ಥಿಗಳಿಗೆ ತುಂಬಾ ಸಾಲಿ ಕಲ್ತಿರ್ತಾರ, ಅವ್ರಿಗೆ ಯಾವುದೋ ತರ ಗೌರ್ಮೆಂಟ್ ಜಾಬ್ಗಳು ಸಿಗ್ತಾ ಇಲ್ಲ. ಅದ್ರ ಹೋರಾಟ. ಆಮ್ಯಾಗ ಮೊನ್ನೆ ಧಾರವಾಡದಲ್ಲಿ ಮಾಜಿ ಸೈನಿಕನ ಮೇಲೆ ಹಲ್ಲೆ ಆಯ್ತು. ಅದು ಕೂಡ ಹೆಂಗಂದ್ರೆ ದಬ್ಬಾಳಿಕೆ, ಪೊಲೀಸ್ ದಬ್ಬಾಳಿಕೆ ತುಂಬಾ ಆಗ್ತಾ ಇದೆ. ಆಮ್ಯಾಗ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಸರಿಯಾಗಿ ಸಾರ್ವಜನಿಕ ಸಿಗದಾಗ ಸೌಲಭ್ಯಗಳು ಸಿಗ್ತಾ ಇಲ್ಲ. ಅವನ್ನೆಲ್ಲ ನಾವು ಹೋರಾಟ ಮಾಡಿ ಲೈವ್ ಮಾಡಿ ಅವ್ರಿಗೆ ಏನೇನ್ ಸಿಗ್ಬೇಕು ಸಾರ್ವಜನಿಕರಿಗೆ ಅನ್ನೋದನ್ನ ನಾವು ದೊರಕಿಸ್ಕೊಡ್ತಾ ಇದೀವಿ. ಆಮ್ಯಾಗ ರೈತರಿಗೆ APMC ಒಳಗಡೆ ಹೋದ್ರೆ ಸರಿಯಾಗಿ ಗೊಬ್ಬರ ಕೊಡಲ್ಲ, ಅದಕ್ಕೆ ಲಿಂಕ್ ಇದೆ ಅಂತ ಹೇಳಿ ಸುಳ್ಳು ಹೇಳ್ತಾರೆ. ಈಗ ನಾವು ಒಂದು ಗೊಬ್ಬರ ಚೀಲ ತಗೊಂಡ್ರೆ ಅವ್ರ ಏನ್ ಮಾಡ್ತಾರ, ಲಿಂಕ್ ಇದೆ ಅಂತ 200 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳೋದು. ಈ ತರ ಹೆಚ್ಚಿನ ರೇಟಿಗೆ ಮಾರುವಂತ ಕೆಲಸಗಳು ಮಾಡ್ತಿದ್ದಾರೆ. ಆಮ್ಯಾಗ APMC ಒಳಗಡೆ ರೈತರು ತಂದಂತ ಬೆಲೆಗೆ ಸೂಕ್ತವಾದ ಬೆಲೆ ಕೊಡಲ್ಲ. ದಲ್ಲಾಳಿಗಳ ಕೆಲಸ ಜಾಸ್ತಿ ಆಗ್ಬಿಟ್ಟೈತಿ. ಅವ್ರು ತಗೊಳ್ಳೋದ ಬೇರೆ ಕಡಿಮೆ ರೇಟಿಗೆ ತಗೊಂಡು ಇವ್ರು ಜಾಸ್ತಿ ರೇಟಿಗೆ ಮಾಡ್ತಾರೆ. ಬಟ್ ಬೆಳೆದಂತ ರೈತಿಗೆ ಸರಿಯಾಗಿ ಅವ್ನ್ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ತುಂಬಾ ಅನ್ಯಾಯ ಆಯ್ತಾ. ಅವನ್ನೆಲ್ಲ ಹೋರಾಟ ನಾವು ಮಾಡ್ತಾ ಇದ್ದೇವೆ. ರೈತ ಸಂಘದವರೆಲ್ಲ ಕೂಡ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ನಮಸ್ಕಾರ. ಮಾಧ್ಯಮ ಮಿತ್ರರವರಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಬಿಜಿ ಕುಂಬಾರ್ ಅಂತ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 6 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅನ್ನೋದು ಇಡೀ ರಾಜ್ಯಾದ್ಯಂತ ಲಂಚ ಮುಕ್ತ, ಭ್ರಷ್ಟಾಚಾರ ಮುಕ್ತ ಮಾಡುವಂತ ಕಾರ್ಯಗಳನ್ನ ಎಲ್ಲ ಮಾಡ್ತಾ ಬಂದಿದೆ. ಸಮಸ್ತ ಕರ್ನಾಟಕದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿಯೂ ಅಭಿಯಾನವನ್ನ ಮಾಡ್ತಾ ಎಲ್ಲ ಪ್ರತಿಯೊಂದು ತಹಸೀಲ್ದಾರ್ ಕಚೇರಿ ಇರಬಹುದು, RTO ಇರಬಹುದು, ಹಾಗೂ ತಾಲೂಕಾ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿಗಳು ಇರ್ಬೋದು, ಟೌನ್ ಪಂಚಾಯತಿಗಳು ಇರ್ಬೋದು, ಇಂಥವೆಲ್ಲ ಪುರಸಭೆಗಳು ಇರ್ಬೋದು, ಅಂಥವೆಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಭ್ರಷ್ಟಾಚಾರ ನಿಂದಿಸಲಿಕ್ಕೆ ಲೈವ್ ಮುಖಾಂತರ ನಾವೆಲ್ಲ ಸಾರ್ವಜನಿಕರಿಗೆ ತೋರಿಸಿಕೊಟ್ಟಿದ್ದೇವೆ. ಈಗಾಗಲೇ ಹೆಚ್ಚಿನ ರೈತ ಬಾಂಧವರು ಕೂಡ ನಮ್ಮ ಜೊತೆ ಕೈ ಸೇರಿಸ್ತೀವಿ ಅಂತೇಳಿ, ಕೈ ಜೋಡಿಸ್ತೀವಿ, ಬೆಂಬಲ ನೀಡ್ತೀವಿ ಅಂತ ಅವರು ಕೂಡ ಬರ್ತಾ ಇದ್ದಾರೆ. ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿಗಳು ಏನಿದಾವೆ ಅಲ್ಲಿಯೂ ಕೂಡ ರೈತ ಬಾಂಧವರು ನಮ್ಮ ಬೆಂಬಲವನ್ನು ಅವರು ಪಡಿತಾ ಇದ್ದಾರೆ. ಅವರು ಕೂಡ ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಅಂತಲ್ಲೂ ಕೂಡ ನಾವು ಅವರ ಭ್ರಷ್ಟಾಚಾರ ಏನದೆ ಸರ್ಕಾರಿ ಕಚೇರಿ ಇದ್ದಂಥ ಅಥವಾ ಏನು ಸರ್ಕಾರಿಯಲ್ಲಿ ಜನಪ್ರತಿನಿಧಿ ನಾಯಕರು ಅದಾರೆ, MLA ಆಗಿರ್ಬೋದು, MP ಆಗಿರ್ಬೋದು, MLC ಆಗಿರ್ಬೋದು, ಇವರೆಲ್ಲ ನಮ್ಮ ರೈತ ಬಾಂಧವರಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳನ್ನ PKPS ಆಗಿರ್ಬೋದು, ಶುಗರ್ ಫ್ಯಾಕ್ಟ್ರಿ ಕೋಆಪರೇಟಿವ್ ಸೊಸೈಟಿಗಳಾಗಿರ್ಬೋದು, ಅಂಥವೆಲ್ಲನೂ DCC ಬ್ಯಾಂಕ್ ಆಗಿರ್ಬೋದು, ಇಂಥವು ಎಲ್ಲನೂ ರೈತರೇ ಆಳುವಂಥ ಸಂಘ ಸಂಸ್ಥೆಗಳನ್ನೆಲ್ಲ ಇವರ ರಾಜಕಾರಣಿಗಳು ಆಳ್ತಾ ಇದ್ದಾರೆ. ಅಲ್ಲಿಂದ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. APMC ಆಗಿರ್ಬೋದು, ಮಾರ್ಕೆಟಿಂಗ್ ಅಲ್ಲಿ ವ್ಯವಹಾರ ಹದಗೆಟ್ಟಿದೆ. ಹಾಗೂ DCC ಬ್ಯಾಂಕ್ಗಳಲ್ಲಿ, PKPS ಸೊಸೈಟಿಗಳಲ್ಲಿ ರೈತರಿಗೆ ಸಾಲವನ್ನ ಕೊಡುವಲ್ಲಿ ಅಲ್ಲಿ ಭ್ರಷ್ಟಾಚಾರ ಸಾಕಷ್ಟು ನಡೀತಾ ಇದೆ. ಅವ್ರಿಗೆ DCC ಬ್ಯಾಂಕ್ಗಳಿಂದ 1 ಲಕ್ಷ ರೂಪಾಯಿ ಒಬ್ಬ ರೈತನಿಗೆ ಸಾಲ ತಗೊಂಡ್ರೆ 20,000 ರೂಪಾಯಿ ಮಾತ್ರ ಅವನಿಗೆ ಕೊಡ್ತಾರೆ. ಡೈರೆಕ್ಟರ್ 1 ಲಕ್ಷ ರೂಪಾಯಿ ಅಲ್ಲಿ ಉತ್ತಾರದಲ್ಲಿ ನಮೂದು ಮಾಡ್ತಾರೆ. ಭೋಜ ಏರಿಸ್ತಾರೆ 1 ಲಕ್ಷ ರೂಪಾಯಿ. ರೈತನಿಗೆ ಮಾತ್ರ 20,000 30,000 ಕೊಟ್ಟಿರ್ತಾರೆ. ಆದರೆ ರಿನ್ಯೂವಲ್ ಮಾಡೋ ಟೈಮ್ನಲ್ಲಿ ನೀನು 3 ಬಡ್ಡಿ ಕೊಡಪ್ಪ, 3 ಬಡ್ಡಿ ಕೊಟ್ಟರೆ ಸಾಕ, ನಾ ರಿನ್ಯೂವಲ್ ಮಾಡ್ತಾನಂತ ಹೇಳ್ತಾರೆ. ಅದು ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ಆ 1 ಲಕ್ಷ ರೂಪಾಯಿ ಏನು ಉಪಯೋಗ ಮಾಡಿರ್ತಾನಲ್ಲ ಆ ಡೇಟಿಗೆ ಅವನು ರಿನ್ಯೂವಲ್ ಮಾಡ್ತಾನೆ, ಅವನು ತುಂಬ್ತಾನೆ. ಅಲ್ಲಿ ಏನೂ ಇಲ್ಲ. ರಿನ್ಯೂವಲ್ ಮಾಡೋದಂದ್ರೆ ಪೇಪರ್ಸ್ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡ್ತಾರೆ ಅಷ್ಟೇ. ಇವರೇನು ಬಡ್ಡಿನೂ ಕಟ್ಟಲ್ಲ, ಏನೂ ಇಲ್ಲ. ಈ ಥರದಿಂದ ಸಾಕಷ್ಟು ಜನಪ್ರತಿನಿಧಿ ನಾಯಕರಿಂದ ಭ್ರಷ್ಟಾಚಾರ ಹೆಚ್ಚಾಗಿದೆ. ಆದ ಕಾರಣ ಈ JCB ಪಕ್ಷಗಳನ್ನ ನಾವು ಮಟ್ಟ ಹಾಕಲು ಇದೊಂದು ದೊಡ್ಡ ಹೋರಾಟ ನಡೆದಿದೆ. ಅದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು
ಧಾರವಾಡದ ಎಲ್ಲ ಪತ್ರಿಕಾ ಮಿತ್ರರಿಗೆ ವಂದನೆಗಳು. ನಾವು ಕಳೆದ 6ನೇ ತಾರೀಕಿನಿಂದ ಇಡೀ ರಾಜ್ಯಾದ್ಯಂತ ನಮ್ಮ 3 ತಂಡಗಳಲ್ಲಿ ಪ್ರವಾಸ ಮಾಡ್ತಾ ಇದೆ. ಎದ್ದೇಳು ಕನ್ನಡಿಗ, KRS ಪಕ್ಷ ಸೇರುಬ ಅನ್ನುವಂಥ ಘೋಷವಾಕ್ಯದೊಂದಿಗೆ ಇವತ್ತು ಕನ್ನಡಿಗರು ಅಂತಂತಂದ್ರೆ ಕೇವಲ ಕನ್ನಡ ಭಾಷಿಕರು ಮಾತ್ರ ಕನ್ನಡಿಗರು ಅಂತ ಅಲ್ಲ, ಸರ್ಕಾರದ ದಾಖಲೆಗಳಲ್ಲಿ ಯಾರು 15 ವರ್ಷ ಒಂದು ಸ್ಥಳದಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ತಾರೆ, ಅವ್ರು ಯಾವುದೇ ಭಾಷಿಕರಾಗಿದ್ರು ಅವರು ಅಧಿಕೃತವಾಗಿ ಕನ್ನಡಿಗರು ಅಂತ ಸರ್ಕಾರ ದಾಖಲೆ ಹೇಳುತ್ತೆ. ಆ ದೃಷ್ಟಿಕೋನದಿಂದ ಎದ್ದೇಳು ಕನ್ನಡಿಗ ಅಂತಂದ್ರೆ ಅವರೆಲ್ಲರೂ ಕೂಡ ಇದರಲ್ಲಿ ಬರ್ತಾರೆ. ಅವರೆಲ್ಲರನ್ನು ನಾವು KRS ಪಕ್ಷಕ್ಕೆ ಯಾಕೆ ಸೇರ್ಬೇಕು ಅಂತ ಅನ್ನೋದನ್ನ ನಮ್ಮ ಮನದಟ್ಟು ಮಾಡ್ಕೊಳ್ತಾ ಅವ್ರನ್ನೆಲ್ಲ ಪಕ್ಷಕ್ಕೆ ಸೇರ್ಕೊಳ್ಳೋದು ಒಂದು ಅಭಿಯಾನವಾಗಿ ಇದು ಮಾಡ್ತಾ ಇದೀವಿ. ಇವತ್ತು ರಾಜ್ಯಾದ್ಯಂತ ಭ್ರಷ್ಟಾಚಾರ, ಲಂಚ ಮತ್ತು ಸುಳ್ಳು ಆಶ್ವಾಸನೆ ಕೊಡೋದ್ರ ಮೂಲಕ ರಾಜಕಾರಣಿಗಳು ಅವ್ರ ಜೊತೆನಲ್ಲಿ ಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿ ಇಡೀ ನಾಡಿನ ಜನ ನೆಮ್ಮದಿಯಿಂದ ಜೀವನ ಮಾಡದೇ ಇರುವಂತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಕಳೆದ 6 ವರ್ಷಗಳ ಹಿಂದೆ KRS ಪಕ್ಷ ಪ್ರಾರಂಭ ಮಾಡಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡುವಂತ ದೇವೋದ್ದೇಶಗಳೊಂದಿಗೆ ಪ್ರಾರಂಭ ಆಗಿ ಅವತ್ತಿನಿಂದ ಆ ದಿಕ್ಕಿನಲ್ಲೇ ಇವತ್ತು ನಾವು ನಮ್ಮ ಕೆಲಸಗಳನ್ನ, ಭ್ರಷ್ಟಾಚಾರವನ್ನು ನಿಲ್ಲಿಸಬಹುದು, ಲಂಚವನ್ನು ನಿಲ್ಲಿಸಬಹುದು ಅನ್ನುವಂಥ ಸೂಚನೆಗಳನ್ನ, ಸಂದೇಶಗಳನ್ನ ನಾವು ಇವತ್ತು ನಾಡಿನ ಜನಕ್ಕೆ ಕೊಡ್ತಾ ಬರ್ತಾ ಇದೀವಿ. ಆದ್ರೂ ಇವತ್ತು ಇಡೀ ನಾಡಿನ ಜನತೆ ಇದು ನಿಲ್ಲಿಸ್ಲಿಕ್ಕೆ ಆಗಲ್ಲ, ಅಸಾಧ್ಯ ಅನ್ನುವಂಥ ನಕಾರಾತ್ಮಕ ಚಿಂತನೆಯಲ್ಲಿ ಆ ಮನಸ್ಥಿತಿನಲ್ಲಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇಡೀ ನಾಡಿನ ಜನತೆಯನ್ನ ಭ್ರಮ ನಿರಸನಗೊಳಿಸ್ಬಿಟ್ಟಿದ್ದಾರೆ. ಇವತ್ತು ಆಡಳಿತ ಮಾಡಿದಂಥ ಕಳೆದ 30-40 ವರ್ಷದಿಂದ ಆಡಳಿತ ಮಾಡಿದಂಥ JCB ಪಕ್ಷಗಳು, ಏನು ಜನತಾದಳ, ಕಾಂಗ್ರೆಸ್, BJP ಪಕ್ಷಗಳು ಅಷ್ಟೊಂದು ಅವ್ಯವಹಾರಗಳನ್ನ, ಅಕ್ರಮಗಳನ್ನ, ಅನಾಚಾರಗಳನ್ನ ಮಾಡ್ತಾ ಇವತ್ತು ಸರ್ಕಾರಿ ಕಚೇರಿಗೆ ಲಂಚ ಕೊಡದಲ್ಲೇ ಕೆಲಸ ಆಗೋದಿಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿ ಇಡೀ ರಾಜ್ಯದ ಜನತೆಗೆ ಒಂದು ರೀತಿ ಭ್ರಮ ನಿರಸನ ಆಗಿ ಸರಿಯಾಗದೇ ಇರುವಂತ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅನ್ನೋಂಥ ಇದೆ. ಆದ್ರೆ KRS ಪಕ್ಷ ಇದು ಸಾಧ್ಯ ಇದೆ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬಹುದು, ಲಂಚವನ್ನು ನಿಲ್ಲಿಸಬಹುದು, ಉತ್ತಮ ಆಡಳಿತಗಳನ್ನ ಮಾಡಬಹುದು ಅನ್ನೋದಕ್ಕೆ ಕಳೆದ 6 ವರ್ಷಗಳಿಂದ ನಾವು ಇಡೀ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡ್ತಾ ಸರ್ಕಾರಿ ಕಚೇರಿಗಳಲ್ಲಿ ಹಾಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಇದರ ವಿರುದ್ಧ ಅಭಿಯಾನಗಳನ್ನ ಮಾಡ್ತಾ ಇದು ಮಾಡಬಹುದು ಅನ್ನೋದನ್ನ ವಿಶ್ವಾಸ ಮೂಡಿಸ್ತಾ ಬಂದಿದ್ದೀವಿ. ನಮ್ಮ ಕಾರಣಕ್ಕಾಗಿ ಹಲವಾರು ಸರ್ಕಾರಿ ಕಚೇರಿಗಳು ಸುಧಾರಣೆ ಆಗಿದೆ. ಮತ್ತೆ ಯಾರೆಲ್ಲ ಭ್ರಷ್ಟಿದ್ದಾರೆ ಅವ್ರ ಮೇಲೆ ಕ್ರಮಗಳು ಆಗಿದ್ದಾವೆ, ಸಸ್ಪೆಂಡ್ ಆಗಿದ್ದಾರೆ, ಬೇಸಿಷ್ಟು ಕ್ರಮಗಳಾಗಿದ್ದಾವೆ. ಆದ್ರೆ ಇದು ಇಷ್ಟಕ್ಕೆ ಸಾಕಾಗೋದಿಲ್ಲ. ಇನ್ನು ನಮ್ಮ ಹೆಚ್ಚಿನ ಜನಸಾಮಾನ್ಯರನ್ನ ಪಕ್ಷನ ಒಳಗೊಳ್ಳಬೇಕು, ಅವ್ರನ್ನ ಪಕ್ಷ ಸದಸ್ಯರನ್ನ ಮಾಡಬೇಕು, ಪಕ್ಷದ ಅಭಿಮಾನಿಗಳನ್ನಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಎದ್ದೇಳು ಕನ್ನಡಿಗ, KRS ಪಕ್ಷ ಸೇರುಬ ಅಂತ ಘೋಷವಾಕ್ಯದೊಂದಿಗೆ ಇವತ್ತು ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡಿದೀವಿ. ನಮ್ಮ ತಂಡ, ನಾನು KRS ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮಂಜುನಾಥ್ ಅಂತ, ನನ್ನ ತಂಡ ಇವತ್ತು ನಾವು ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ ಈ ತರ ಮುಗಿಸ್ಕೊಂಡು ಇವಾಗ ಬೆಳಗಾವಿಯಿಂದ ನಾನು ಧಾರವಾಡಕ್ಕೆ ಬಂದಿದ್ದೀನಿ. ನನ್ನ ಮುಂದಿನ ಪ್ರವಾಸ ನಾಳೆ ದಿವಸ ಕಾರವಾರ ಇರುತ್ತೆ. ಧಾರವಾಡದಲ್ಲಿ ಇದು ನಾವು ಹೆಚ್ಚಿನ ಇದನ್ನ ಒತ್ತು ಕೊಡ್ತಾ ಇರೋಂಥದ್ದು ಸದಸ್ಯತ್ವ ಮಾಡ್ಲಿಕ್ಕೆ, ಸಾರ್ವಜನಿಕರನ್ನ ಮುಕ್ತವಾಗಿ ಮಾತಾಡಿಸಿ ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರನ್ನೆಲ್ಲ ಪಕ್ಷಕ್ಕೆ ಮಾಡ್ಕೊಳ್ಳುವಂತ ಇದಿರೋದು. ಹಾಗಾಗಿ ಹೆಚ್ಚಿನ ಜನಸಂದಣಿ ಇರುತ್ತೆ. ಆ ರಸ್ತೆಗಳಲ್ಲಿ ಆಯ್ಕೆ ಮಾಡಿಕೊಂಡು ಒಂದು ಜಾಗದಲ್ಲಿ ಇದಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟು ನಾವು ಜನಸಾಮಾನ್ಯರ ಮಧ್ಯೆ ಹೋಗಿ ಅವರನ್ನ ಪಕ್ಷದ ವಿಚಾರಗಳನ್ನು ತಿಳಿಸ್ತಾ ಅವ್ರ ಪಕ್ಷಕ್ಕೆ ಆಹ್ವಾನ ಮಾಡ್ತಾ ಇದೀವಿ. ಅದಕ್ಕಾಗಿ ಹೆಚ್ಚು ಸದಸ್ಯತ್ವ ಅಭಿಯಾನವಾಗಿ ಇದನ್ನ ನಾವು ಹೆಚ್ಚು ಸಮಯನ ಸಾರ್ವಜನಿಕರಿಗೆ ಬೆರಿತಾ ಇದ್ದೀವಿ. ಪಕ್ಷದಿಂದ ತಾವು ಕಾರ್ಯಕ್ರಮ ಮಾಡ್ತಾ ಇದ್ರಿ, ಭ್ರಷ್ಟಾಚಾರವನ್ನು ದೂರ ಮಾಡ್ಲಿಕ್ಕೆ ಇದು ಕಾರ್ಯಕ್ರಮ. ಇದನ್ನ ಬಿಟ್ಟು ಮತ್ತೇನಾದ್ರೂ ಕೆಲಸ ಮಾಡ್ತಾ ಇರೋದು ಇಲ್ಲ? ಯಾವ್ದಾದ್ರು ನೀವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು? ನಾವು ಯಾವಾಗಲೂ ವರ್ಷ ಪೂರ್ತಿ ಕಾರ್ಯಕ್ರಮ ಹಮ್ಮಿಕೊಳ್ತಾನೆ ಇರ್ತೀವಿ. ಜನಪ್ರಿಯ ಕಾರ್ಯಕ್ರಮ, ಮೂಲಭೂತ ಸೌಕರ್ಯಗಳನ್ನು ಜನರು ತಲುಪಿಸೋದಾಗಿರ್ಬೋದು, ಜನ ಯಾವ್ದಾದ್ರು ಇಶ್ಯೂಗಳು ತಗೊಂಡು ನಮ್ಮ ಹತ್ರ ಬಂದಾಗ ನೊಂದಂತವ್ರು, ಅದು ಸರ್ಕಾರಿ ಅಧಿಕಾರಿಗಳಿಂದ ಆಗಿರ್ಬೋದು, ಸರ್ಕಾರಿ ಕಚೇರಿಯಲ್ಲಿ ತಮ್ಮ ಕಡತಗಳನ್ನ ಆಗದೆ ಇರುವಂತಕ್ಕಾಗಿರ್ಬೋದು, ಅಥವಾ ಸಾರ್ವಜನಿಕರು ತಮ್ಮ ಕ್ಷೇತ್ರಗಳಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ನಗರ ಪಾಲಿಕೆ ಇದರಲ್ಲಿ ತಮ್ಮ ಕೆಲಸಗಳಾಗದೇ ಇರೋದು, ಖಾತೆ ಆಗದೆ ಇರುವಂತದ್ದು, ಬೇರೆ ಬೇರೆ ಲಂಚಕ್ಕಾಗಿ ಅನಿವಾರ್ಯ ಆಗಿರುವಂತದ್ದು, ಇವನ್ನೆಲ್ಲವನ್ನು ನಮ್ಮ ಹತ್ರ ತಂದಿದ್ದಾರೆ. ಆ ಲೋಕಾಯುಕ್ತದಲ್ಲಿ ಅವ್ರನ್ನ ಲಂಚಕೋರರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವ್ರು ಲೋಕಾಯುಕ್ತಕ್ಕೆ ಒಪ್ಪಿಸಿ ಅವ್ರನ್ನ ಅವತ್ತೇ ಬಂಧಿಸುವಂತ ಕೆಲಸಗಳು ಈ ತರದ್ದು 100 ಪಕ್ಷ ಮಾಡ್ತಾ ಬಂದಿದೆ. ಕೇವಲ ಲಂಚಕೋರರನ್ನ ಬಲಿ ಹಾಕೋದಕ್ಕೆ ಲೋಕಾಯುಕ್ತ ಸಂಸ್ಥೆಯನ್ನು ಕೂಡ ನಾವು ಉಪಯೋಗಿಸಿಕೊಂಡು ಅವ್ರಿಗೂ ಕೂಡ ಪ್ರಕರಣನ ದಾಖಲಾಗಿ ಇದು ಮಾಡೋದಕ್ಕೆ ನಾವು ಇವತ್ತು ಆ ದಿಕ್ಕಿನಲ್ಲೂ ಕೆಲಸ ಮಾಡ್ತಾ ಇದ್ವಿ, ಹೆಚ್ಚು ಒತ್ತು ಕೊಡ್ತಾ ಇದ್ವಿ.